ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಅದರ ಜೊತೆಗೆ ವೆಬ್ ಸೀರೀಸ್ಗಳ ಮೂಲಕ ಕನ್ನಡ ಕಿರುತೆರೆ ಮತ್ತು ಹಿರಿತೆರೆ ವೀಕ್ಷಕರನ್ನು ಎಂಟರ್ಟೈನ್ ಮಾಡ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ನಗೆ ಚಟಾಕಿಯನ್ನು ಹಾರಿಸುವಂತಹ ತಮ್ಮ ಕಾಮಿಡಿ ಟೈಮಿಂಗ್ಸ್, ಅದರ ಜೊತೆಗೆ ತಮ್ಮ ಕಾಮಿಡಿಯ ಮೂಲಕ ಈಗಾಗಲೇ ಒಂದಷ್ಟು ಅಲೆಯನ್ನು ಸೃಷ್ಟಿ ಮಾಡಿರುವಂತಹ ಅಪ್ಪಣ್ಣ ಸರ್ ಈಗ ರಾಕ್ಷಸ ಅನ್ನುವಂತಹ ಅದ್ಭುತ ವೆಬ್ ಸೀರೀಸ್ ಮೂಲಕ ಮತ್ತೊಮ್ಮೆ ಕನ್ನಡಿಗರ ಮುಂದೆ ಬರ್ತಾ ಇದ್ದಾರೆ. ಇಷ್ಟಕ್ಕೂ ಇವರ ಪಾತ್ರ ಯಾವ ರೀತಿ ಇರುತ್ತೆ, ರಾಕ್ಷಸ ಒಂದು ವೆಬ್ ಸೀರೀಸಲ್ಲಿ ಇವರ ಒಂದು ಅಭಿನಯ ಯಾವ ರೀತಿ ಮೂಡಿ ಬಂದಿದೆ, ಒಂದಷ್ಟು ವಿಚಾರಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಇಷ್ಟು ದಿನ ನಿಮ್ಮ ಸ್ಮಾಲ್ ಸ್ಕ್ರೀನ್ ಜರ್ನಿಯಲ್ಲಿ ನಾವು ನೋಡಿದ್ದಾಯಿತು, ಸಿನಿಮಾಗಳ ಮೂಲಕನೂ ನೋಡಿದ್ದಾಯಿತು, ಕಾಮಿಡಿ ರಿಯಾಲಿಟಿ ಶೋಗಳ ಕೂಡ ನೋಡಿದ್ದಾಯಿತು. ಈಗ ವೆಬ್ ಸೀರೀಸ್ಗೆ ಕಾಲಿಟ್ಟಿದ್ದೀರಾ, ಹೆಂಗೆ ಅನ್ನಿಸ್ತು ನಿಮ್ಮ ವೆಬ್ ಸೀರೀಸ್ ಅನುಭವ? ನಾನು ಇದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ. ಅಂದರೆ ಒಂದು ವೆಬ್ ಸೀರೀಸಲ್ಲಿ ಆ್ಯಕ್ಟ್ ಮಾಡಬೇಕನ್ನೋದು ಭಾಳ ಆಸೆ ಆಗಿತ್ತು ನನಗೆ. ಯಾಕಂದರೆ ಇತ್ತೀಚೆಗೆ ಟ್ರೆಂಡ್ ತುಂಬ ಅದೇ ಶುರು ಆಗಿಬಿಟ್ಟಿದೆ ವೆಬ್ ಸೀರೀಸಲ್ಲಿ ಮಾಡೋದು. ಮತ್ತು ಅದರದ್ದೊಂದು ಸ್ವಲ್ಪ ರಿಯಲಿಸ್ಟಿಕ್ ಆ್ಯಕ್ಟಿಂಗ್ ಪ್ಯಾಟರ್ನಲ್ಲಿ ಹೋಗುತ್ತಲ್ಲ, ಹಾಗಾಗಿ ಅದೊಂದು ಇತ್ತು. ಬಟ್ ಅದು ಏನೋ ಕಾಕತಾಳೇನೋ, ಅದು ನನ್ನ ಪ್ರಾಂತ್ಯ, ನಾನು ಹುಟ್ಟಿ ಬೆಳೆದ ನಾಡಲ್ಲೇ ಆ ಕತೆ ಆಗುತ್ತೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇಟ್ಸ್ ವಂಡರ್. ನಾನು ಭಾಳ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಮಾಡಿದ್ದೀನಿ. ಹೆಂಗೆ ಅನ್ನಿಸ್ತು ಸರ್ ನಿಮ್ಮ ಒಂದು ಭಾಷಾ ಶೈಲಿಯಲ್ಲಿ ಮೂಡಿ ಬಂದಿರುವಂಥದ್ದು, ಅದು ಕೂಡ ನಿಮ್ಮ ಪ್ರಾಂತ್ಯದಲ್ಲೇ ಇರುವಂತಹ ಒಂದು ಕತೆ ನಿಮಗೆ ಒದಗಿ ಬಂದಾಗ ನಿಮ್ಮ ಒಂದು ಇನ್ನರ್ ಫೀಲಿಂಗ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ? ಅದೇ ನನಗೊಂದು ಭಾವನಾತ್ಮಕವಾದಂಥ ಕನೆಕ್ಷನ್ ಆ ನಾಡಿನ ಜೊತೆ ಇರೋದರಿಂದ, ಹಾಗಾಗಿ ನಾನು ಇದನ್ನು ತುಂಬ ಆ್ಯಕ್ಟ್ ಮಾಡಿದ್ದೀನಿ ಇದರಲ್ಲಿ. ಆ್ಯಂಡ್ ಜೊತೆಗೆ ಈ ಪಾತ್ರ ಮಾಡುವಾಗ ನನಗೆ ಸೀರಿಯಸ್ ಪಾತ್ರ ಮಾಡೋದು ತುಂಬ ಸುಲಭ. ನಾನು ಆರಾಮಾಗಿ ಮಾಡಿಬಿಡ್ತೀನಿ ವಿಲನ್ ರೋಲ್ಗಳು. ಕಾಮಿಡಿ ಮಾಡೋದು ಕಷ್ಟ ನನಗೆ. ಗೃಹಲಕ್ಷ್ಮಿ ಯೋಜನೆಯಡಿ ರಾಜ್ಯದ 1,24,00,000 ಯಜಮಾನಿಯರ ಖಾತೆಗೆ ಪ್ರತಿ ತಿಂಗಳು 2,000 ರೂಪಾಯಿ ನೇರವಾಗಿ ಜಮೆಯಾಗುತ್ತಿದೆ. ಇದು ಮಗುವಿನ ಶಿಕ್ಷಣಕ್ಕೆ ನೆರವು, ಅನಾರೋಗ್ಯದ ಸಮಯದಲ್ಲಿ ಆಪದ್ಬಾಂಧವ, ಗೃಹಿಣಿಯರ ಕೈಗೆ ಸಿಕ್ಕ ನಿಜ ಆರ್ಥಿಕ ಸ್ವಾತಂತ್ರ್ಯ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಹಾಗಾಗಿ ನಾನು ಕಾಮಿಡಿಗೆ ಎಣಗ್ತೀನಿ, ನಾನು ಒದ್ದಾಡ್ತೀನಿ. ಕಾಮಿಡಿನೇ ಆಗಿ ಕಾಮಿಡಿ ಮಾಡೋದೇ ಕಷ್ಟನಾ ನಿಮಗೆ? ತುಂಬ ಜನಕ್ಕೆ ಗೊತ್ತಿಲ್ಲ ಈ ವಿಷಯ. ಇದು ನನಗೆ ಆ್ಯಕ್ಚುಲಿ ಕಾಮಿಡಿ ಅಂತ ಬಂದಾಗ ನಾನು ಹೆದರ್ತೀನಿ. ನಾನು ಇಮ್ಮಿಡಿಯೇಟ್ ಇಲ್ಲ ಮಾಡ್ಬಿಡ್ತೀನಿ ಅಂತ ಹೋಗಲ್ಲ. ನಾನು ಸೀರಿಯಸ್ ಬೇಕಾದ್ರೆ ನಾನು ಮಾಡ್ಬಿಡ್ತೀನಿ. ನಾನು ತುಂಬ ಜನ ಕೇಳಿ ನನ್ನ ಜೊತೆಗಿರೋ ಸಹ ಉದ್ಯೋಗಿಗಳು, ನನ್ನ ಒಡನಾಡಿಗಳಿದಾರಲ್ಲ, ಅವ್ರು ಎಲ್ರಿಗೂ ಗೊತ್ತು ನನಗೆ ಕಾಮಿಡಿದ ಒಂಚೂರು. ನಾನು ಈಗ ಆಫ್ ದಿ ರೆಕಾರ್ಡ್ ಕಾಮಿಡಿ ಬೇಕಾದ್ರೆ ಎಷ್ಟು ಬೇಕಷ್ಟು ಮಾಡ್ತೀನಿ. ಆನ್ ಫ್ಲೋರಲ್ಲಿ ಮಾಡೋದಿದೆಯಲ್ಲ, ಅಥವಾ ರೋಲ್ ಅಂದಾಗ ಮಾಡೋದಿದೆಯಲ್ಲ, ನಾನು ಸ್ವಲ್ಪ ಅವಾಗ ಅಂದರೆ ನನಗೇನೆಂದರೆ ಅದ್ರ ಬಗ್ಗೆ ಈ ಟಿಪಿಕಲ್ ಕಾಮಿಡಿ ಆ್ಯಕ್ಟಿಂಗ್ ಇದೆಯಲ್ಲ, ಅದನ್ನು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ತುಂಬ ನ್ಯಾಚುರಲಾಗಿ ಆರಾಮಾಗಿ ಬರಬೇಕು. ಈಗಿನ ಪ್ಯಾಟ್ರನ್ಗಳು ಚೇಂಜ್ ಆಗಿಬಿಟ್ಟಿದ್ದಾವೆ, ನಟನೆ ಪ್ಯಾಟ್ರನ್. ಸೊ ಹಾಗಾಗಿ ಸೀರಿಯಸ್ ರೋಲ್ ನನಗೆ ಸಮಸ್ಯೆ ಇಲ್ಲ. ಯಾಕಂದ್ರೆ ನಾನು ಬಂದಿದ್ದು ಇಂಡಸ್ಟ್ರಿಗೆ ಸೀರಿಯಸ್ ರೋಲ್ ಮಾಡಿಕೊಂಡು, ಕಾಮಿಡಿ ರೋಲ್ ಮಾಡ್ಕೊಂಡಲ್ಲ. ಕಾಮಿಡಿ ಅನಿವಾರ್ಯಕ್ಕಾಗಿ ನಾನು ಬರಬೇಕಾಯಿತು. ಫುಲ್ ಶೈನಾಗಿ ಹೊಳಿತಿದ್ದೀರಾ, ಬೆಳ್ಳಗಾಗ್ಬಿಟ್ಟಿದ್ದೀರಾ. ಏನು ನಿಮ್ಮ ಬ್ಯೂಟಿ ಸೀಕ್ರೆಟು ಅಂತ? ಅಪ್ಪಣ್ಣವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ದಿನಕ್ಕೆ 10 ಕಿಲೋಮೀಟ್ರು ವಾಕಿಂಗು, ಮೈ ತುಂಬ ಬೆವರು ಹರಿಸ್ಬೇಕು, ಕಣ್ಣು ತುಂಬ ನಿದ್ದೆ ಮಾಡಬೇಕು, ಹೊಟ್ಟೆ ತುಂಬ ಒಳ್ಳೆ ಆಹಾರ ತಿನ್ನಬೇಕು. ಇಷ್ಟೇ ನಮ್ಮ ಬ್ಯೂಟಿ. ಗುಟ್ಟು. ಇದು ಬಿಟ್ಟರೆ ಮನುಷ್ಯನಿಗೆ ಯಾವುದಿಲ್ಲ. ಮತ್ತು ಯಾವುದು ಪಾರ್ಲರ್ಗೆ ಹೋಗಿ ಕ್ರೀಮ್ಗೆ ಮಚ್ಕೊಳ್ಳಿ ಅಂತ ನಾನು ಹೇಳಲ್ಲ ಸರ್. ಈಗ ಚಿನ್ನರಿ ಮುತ್ತ ನಮ್ಮ ವಿಜಯ ರಾಘವೇಂದ್ರ ಅವರು ಆಗಿರ್ಬೋದು, ನಮ್ಮ ಮಯೂರಿ ಮೇಡಮ್ ಆಗಿರ್ಬೋದು, ಅಥವಾ ಇನ್ನೊಂದಷ್ಟು ಜನ ಕಲಾವಿದರಿದ್ದಾರೆ. ಅದ್ರ ಜೊತೆಗೆ ತರುಣ್ ಸುಧೀರ್ ಅವರ ಒಂದು ಪ್ರೊಡಕ್ಷನ್ ಹೌಸಲ್ಲಿ, ಸುಹಾನ್ ಅವರ ನಿರ್ದೇಶನದಲ್ಲಿ ಹೆಂಗೆ ಅನ್ನಿಸ್ತು ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ದು ಅಂತ ಅನುಭವ? ನನಗೆ ಭಾಳ ಕಾಂಟ್ರಾಸ್ಟ್ ಅನಿಸಿದ್ದೆ ನಮ್ಮ ಡೈರೆಕ್ಟ್ರು. ಉತ್ತರ ಕರ್ನಾಟಕದ ಕತೆ ಮಂಗಳೂರಿನ ಮನುಷ್ಯ ಮಾಡಾಕತ್ತಾನ. ಅದು ಹೆಂಗೆ ಸಾಧ್ಯ ಹೇಳ್ರಿ ನೀವು? ಪಾಪ ಅವ್ರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಏನೂ ಗೊತ್ತಿಲ್ಲ. ಆ ನೆಲೆ, ಆ ಭಾಷೆ, ಅಲ್ಲಿ ಹೆಂಗೆ ತಿಂತಾರೆ, ಏನು ಊಟ ಮಾಡ್ತಾರೆ, ಯಾವುದು ಗೊತ್ತಿಲ್ಲ ಅವ್ರಿಗೆ. ಅಂಥ ಒಬ್ಬ ಮನುಷ್ಯ ನಮ್ಮ ಕಥೆಯನ್ನು ಎತ್ಕೊಂಡು ಅದಕ್ಕೊಂದು ಜೀವಂತಿಕೆಯ ಜೀವವನ್ನು ತುಂಬಿ ಅದ್ರದ್ದು ಏನು ನ್ಯಾಯ ಇದೆ ಒದಗಿಸ್ಬೇಕು ಅನ್ನೋದು ಅದು ಕೆಲಸ ಮಾಡಿದಾರಲ್ಲ, ಅದಕ್ಕೆ ನಾನು ಅವ್ರಿಗೆ ಗ್ರೇಟ್ ಅಂತ ಹೇಳ್ಬೇಕು. ಯಾಕಂದರೆ ಆ ಮನುಷ್ಯ ಮಾಡಿದ್ರು. ಆಮೇಲೆ ನಾವು ಅಂದ್ಕೊಂಡಿದ್ದೀವಿ ನೋಡಿ, ಇಲ್ಲ ಆ ಭಾಗದವ್ರು ಆ ಭಾಗದ ಏನು ಹಂಗೇನಿಲ್ಲ. ಈಗ ನೀವು ಮಂಗಳೂರದ ಕತೆ ಹೋಗಿ ಉತ್ತರ ಕನ್ನಡದವ್ರು ಮಾಡಿದ್ರೆ ಏನು ತೊಂದರೆ ಇಲ್ಲ, ಅದು ಮಾಡ್ಬೋದು. ನಿಮಗೆ ಅಲ್ಲಿ ಗೊತ್ತಿರ್ಬೇಕಷ್ಟೇ. ಅದನ್ನು ಚಿತ್ರೀಕರಣ ಮಾಡುವಂಥ ಗುಣ ನಿಮಗೆ ಗೊತ್ತಿರಬೇಕು. ಆಮೇಲೆ ಅದನ್ನು ಪ್ರೆಸೆಂಟೇಷನ್ ಮಾಡ್ಬೋದು. ಹಂಗೆ ಸ್ವಾನ್ ಸರ್ ಟೀಮ್ ಹಿಂದುಗಡೆ ಇದ್ದ ಒಂದು ಟೀಮ್ ಇದೆಯಲ್ಲ, ರಾಜ್ ಬಿ ಶೆಟ್ಟಿ ಸರ್ ಟೀಮು, ತುಂಬ ಗಟ್ಟಿಯಾಗಿರೋದ್ರಿಂದ ಅಂಥ ಟೀಮಿಂದ ಬಂದ ಮನುಷ್ಯ ಇವರು. ಹಾಗಾಗಿ ಇವ್ರು ತುಂಬ ಗ್ರಿಪ್ ಇತ್ತು. ಆಮೇಲೆ ಸೂಪ್ ಫ್ರಮ್ ಸೋಲ್ ಕೆಲಸ ಮಾಡಿದ್ದು ತುಂಬ ಜನ ಟೆಕ್ನಿಷಿಯನ್ಸ್ಗಳು ನಮ್ಮ ವೆಬ್ ಸೀರೀಸಲ್ಲಿ ಕೆಲಸ ಮಾಡಿದ್ದಾರೆ. ನನಗೆಲ್ಲ ಭಾಳ ಖುಷಿ ಆಗೋದು ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ನೋಡಿ, ಒಂದಿಷ್ಟು ಜನ ಉತ್ತರ ಕರ್ನಾಟಕದವ್ರು, ಒಂದಿಷ್ಟು ಜನ ಮಂಗಳೂರವ್ರು ಎಲ್ಲ ಸೇರ್ಕೊಂಡು ನಾವು ಅವ್ರು ತುಳುವಲ್ಲಿ ಮಾತಾಡೋರು, ನಾವು ಉತ್ತರ ಕಡೆ ಬಾಲೆ ಕುಂದರ್ಲೇ ಊಟ ಮಾಡೋಣ ತಿಂಗ ಹೋಗೋರು. ಅವರು ಏರು ಹೆಂಗೆ ಒಂದು ತುಳು ಬರ್ಪುಂಡ, ಹೆಂಗೆ ಒಂತೆ ಬರ್ಪುಂಡು, ಏನು ಓಲಾರು ಇಂದ ಇಜ್ಜ ಒಳಸಾಂಡ ಅಂತಿಗೆಲ್ಲ ಮಾತಾಡೋರು. ಭಾಳ ಮಜಾ ಇತ್ತು ಅದು. ಈ
ಶೂಟಿಂಗ್ ಮಾಡ್ಬೇಕಾದ್ರೆ ಯಾವತ್ತೂ ಕ್ಲಾಶಸ್ ಆಗಿಲ್ವಾ? ಯಾಕಂತಂದ್ರೆ ನೀವು ಉತ್ತರ ಕರ್ನಾಟಕದ ಬೈಗುಳನೇ ಒಂಥರ ಚಂದ, ನೀವೇನಕ್ಕೆ ಅವ್ರಿಗೆ ಅರ್ಥ ಆಗದಿರುವಂಥ ಮಾತುಗಳು ಹೆಂಗಿತ್ತು, ಅವ್ರ ಬೈಗುಳನೇ ಬೇರೆ, ಮಂಗಳೂರು ಮಂಡೆ ಬಿಸಿನ ಹಂಗೆ ಹಿಂಗೆ ಅನ್ನೋವಂಥದ್ದು ಅಷ್ಟೇ ಇರ್ತೈತೆ ಅವ್ರದ್ದು. ಬಟ್ ನಮ್ಮ ಉತ್ತರ ಕರ್ನಾಟಕದ್ದು ಬೇರೆ ಥರನೇ ಬರುತ್ತೆ. ಸೊ ಆ ಥರ ಬಂದಾಗ ಹೆಂಗೆ ಅನಿಸ್ತಿತ್ತು ಅಂತ? ಅದೇ ನಮಗೇನಂದ್ರೆ ನೋಡಿ, ಈ ವೆಬ್ ಸೀರೀಸಲ್ಲಿ ಉತ್ತರ ಕರ್ನಾಟಕದ ಏನು ಬೆಳೆದೋ ಹಂಗೆ ಇಟ್ಟಿದ್ದಾರೆ. ಯಾವುದು ಕಟ್ಟಿಲ್ಲ, ಯಾವುದು ಬೀಫ್ ಇಲ್ಲ ಅದರಲ್ಲಿ. ನಾವು ಏನು ಒರಿಜಿನಲ್ ಮಾತಾಡ್ಬೇಕಾದ್ರೆ ಬಾರೋ ಬೋಸೋಡಿ ಮಗನ ಎದಕ್ಕೆ ಮುಂದೆ ತ್ರಾಸು ಮಾಡಕತ್ತಿ, ಬಾಲ್ಯ ಕುಂದ್ರ ಊಟ ಮಾಡೋದು ಹಿಂಗೆ ಅಂತೀವಿ, ಹಂಗೆ ಇದೆ ಅದರಲ್ಲಿ. ಹಾಗಾಗಿ ಅವ್ರಿಗೆ ಅದು ಮ್ಯಾಟ್ರೇ ಆಗಲಿಲ್ಲ, ಅದು ಯಾವುದೋ ಬೈಗ್ಳಿಗೆ ಅದ ಇದು ಅಂದರೆ ಈ ಊರಿನ ಕತೆ ಮಾಡುವಾಗ ಹಿಂಗೆ ಅನಿಸ್ತಿತ್ತು. ಬಟ್ ಅವ್ರಿಗೆ ಈ ಕಥೆಯಲ್ಲಿ ಹಿಂಗೆ ನೀಡಿದೆ ಅಂದಾಗ ಅದನ್ನು ತೊಗೊಂಬರೋರು. ಬಟ್ ಅದರ ಅರ್ಥ ತಿಳ್ಕೊಂಡಾಗ ಅವರು ಹೌದು ಮಾರ್ರೆ, ನೀವು ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಬೈಗಳ ಬೈಯೋದ ನೀವು, ಹೌದಮ್ಮ ಇದೆಲ್ಲ ಹೌದು ಸರ್, ಸಣ್ಣ ವಿಷಯ ಅಲ್ಲ ಸರ್, ಸುಮ್ ಕುಂದ್ರೋ ಬೋಸೋಡಿ ಮಗನ ಅಂತಾರೆ, ಕುಂದ್ರಕ್ಕೆ ಕುಂದ್ರೋಕ್ಕೆ ಬೋಸೋಡಿ ಮಗ ಅಂತಾರೆ ಸರ್, ಏನು ಮಾಡಲಿ ಸರ್ ಅಂತಂದ್ರೆ ಇಲ್ಲ ಅದು ಹೌದು. ಯಾಕಂದ್ರೆ ನಿಮಗೆ ಹಂಗೆ ಆ ಭಾಷೆ ಹಂಗಿದೆ ಅನಿಸುತ್ತೆ, ಆ ಭಾಷೆ ಹಂಗಿಲ್ಲ ಸರ್. ಬಟ್ ಮಾತಾಡುವಾಗ ಆ ಪದ ಬಳಕೆ ನಮ್ಮಲ್ಲಿ ಸಹಜವಾಗಿ ಹಾದು ಹೋಗುವಾಗೆ ಹಾಗಿರೋದ್ರಿಂದ ಅದೊಂದು ಮಾತಾಡ್ತೀವಿ ಅಂತಂದಿದ್ದಕ್ಕೆ ಅವ್ರು ಆಕ್ಸೆಪ್ಟೇಬಲ್. ಸಿನಿಮಾಗಳಲ್ಲೂ ನಿಮ್ಮ ಅಭಿನಯ ನೋಡಿದ್ದೀವಿ, ಅದರ ಜೊತೆಗೆ ಸೀರಿಯಲ್ಸಲ್ಲೂ ನೋಡಿದ್ದೀವಿ, ಅದರ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಕೂಡ ನೋಡಿದ್ದೀವಿ. ಈ ಒಂದು ರಾಕ್ಷಸ ವೆಬ್ ಸೀರೀಸಲ್ಲಿ ಅಪ್ಪಣ್ಣ ಅವರ ಅಭಿನಯವನ್ನು ಮತ್ತೊಂದು ರೂಪವನ್ನು ನಾವು ನೋಡಬಹುದಾ ಅಂತ? ಖಂಡಿತವಾಗಲು ನೋಡಿ, ನಾನು ಇದುವರೆಗೂ ನನ್ನ ಕಾಮಿಡಿ ಜರ್ನಿಯಲ್ಲಿ ಕಾಮಿಡಿ ಪಾತ್ರಗಳನ್ನು ಬಿಟ್ಟು ಫಸ್ಟ್ ಟೈಮ್ ಒಂದು ವೆಬ್ ಸೀರೀಸಲ್ಲಿ ಥ್ರೋಟ್ ಸೀರಿಯಸ್ ರೋಲ್ ಮಾಡಿದ್ದೇನೆ. ಆ್ಯಂಡ್ ಕೂಡ ನನಗೆ ಅಂದರೆ ಈ ಹಿಂದೆ ನಾನು ಸೀರಿಯಲ್ ಬಂದಾಗ ಸೀರಿಯಸ್ ರೋಲ್ಗಳು ಮಾಡಿದ್ದೀನಿ. ಆಮೇಲೆ ಒಂದು ಧ್ವಜ ಅಂತ ಒಂದು ಕೂಡ ಸಿನಿಮಾ ಕೂಡ ಮಾಡಿದ್ದೆ ನಾನು, ಅದರಲ್ಲೂ ಕೂಡ ಸೀರಿಯಸ್ ರೋಲೇ ಮಾಡಿದ್ದೆ ನಾನು ಈ ಹಿಂದೆ. ಆಮೇಲೆ ಒಂದು ಕಲಾತ್ಮಕ ಚಿತ್ರ ಮಾಡಿದ್ದೆ, ಆರ್ಟ್ ಫಿಲ್ಮ್, ಅದರಲ್ಲೂ ಕೂಡ ಗಾಜು ಅಂತ, ಅದರಲ್ಲೂ ಕೂಡ ನಾನು ಸೀರಿಯಸ್ ರೋಲ್ ಮಾಡಿದ್ದೀನಿ. ಈಗ ಬರ್ತಿರೋ ಈ ವೆಬ್ ಸೀರೀಸಲ್ಲೂ ಕೂಡ ಅಷ್ಟೇ ಥ್ರೋಟ್ ಸೀರಿಯಸ್ ರೋಲು, ಒಂಚೂರು ಕಾಮಿಡಿ ಮಾಡೋಕ್ಕೆ ಬಿಟ್ಟಿಲ್ಲ ನನ್ನ ಅವರು, ಅಷ್ಟು ಗಣಗಂಭೀರ. ಹಾಗಾಗಿ ನೀವು ನನ್ನನ್ನು ಹೊಸ ಮಜಲಲ್ಲಿ ಹೊಸ ಒಂದು ರೀತಿಯಲ್ಲಿ ಅಪ್ಪನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಮುಂದಿನ ದಿನಗಳಲ್ಲಿ ಯಾರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನುವಂಥದ್ದು ಅಪ್ಪಣ್ಣವರ ಆಶಯ ಆಗಿದೆ ಅಂತ? ಚಿತ್ರರಂಗದ ಒಳ್ಳೆಯ ಕಥೆಗಳ ತೆಗೆದುಕೊಂಡು ಬರುವ ಯಾವ ನಿರ್ದೇಶಕರಿದ್ದರೂ ಕೂಡ ಕಣ್ಣು ಮುಚ್ಚಿ ನಾನು ಪಾತ್ರ ಮಾಡ್ತೇನೆ. ನನಗೇನಿಲ್ಲ ಸರ್, ಮೈ ತುಂಬ ಕನಸು ಹೊತ್ಕೊಂಡು ಕಣ್ಣು ತುಂಬ ನಿದ್ದೆ ಬಿಟ್ಕೊಂಡು ಕೆಲಸ ಮಾಡಬೇಕು ಅಂತ ಬರುವಂಥ ಜೀವಗಳಿದಾವಲ್ಲ, ಅವ್ರ ಜೊತೆ ನಿಂತು ನನಗೂ ಕೆಲಸ ಮಾಡ್ಬೇಕಂತ ಆಸೆ ಇದೆ. ಒಳ್ಳೆಯ ಕತೆಗಾಗಿ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಆಮೇಲೆ ನನಗೆ ಆ ಕತೆ ಈ ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರದ್ಧೆಯಿಂದ ಯಾವನು ಕೆಲಸ ಮಾಡ್ತಾನೋ ಖಂಡಿತವಾಗಿ ಅವ್ರ ಜೊತೆ ಕೆಲಸ ಮಾಡ್ತಾನೆ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.